Greetings in the name of Jesus Christ our Lord. For our meditation, may I read to you from St. Paul's letter to Romans chapter 8, verse 28. And we know that for those who love God, all things work together for good, for those who are called according to His purpose. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ದ ಬಿಲೀವರ್ಸ್ ಹೋಪ್, ವಿಶ್ವಾಸಿಗಳ ಒಂದು ಭರವಸೆ ಅಥವಾ ನಿರೀಕ್ಷೆ. The connection between this verse, that is Romans 8:28, is very close to the one which precedes verse 27. ರೋಮಾಪುರದವರಿಗೆ ಬರೆದ ಪತ್ರಿಕೆ 8, 27 ಮತ್ತು 28 ವಚನಗಳಿಗೆ ಬಹಳ ಹತ್ತಿರವಾದ ನಿಕಟವಾದ ಸಂಬಂಧತೆ ಉಂಟು. 27ರಲ್ಲಿ ಪೌಲನು ಹೇಳ್ತಾನೆ, ದೇವರ ಆತ್ಮನು ನಮ್ಮೊಳಗೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡ್ತಾನೆಂಬುದಾಗಿ. Paul says in verse 27, the Spirit helps us in our prayers. And so God understands us because the Spirit of God Himself is helping us to pray and God hears our prayer. 27ರಲ್ಲಿ ದೇವರ ಆತ್ಮನು ನಮ್ಮ ಪ್ರಾರ್ಥನೆಯಲ್ಲಿ ಸಹಾಯಕನು. ನಮಗೆ ಸಹಾಯ ಮಾಡುವುದರಿಂದ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ದೇವರಿಗೆ ತಿಳುವಳಿಕೆ ಬರ್ತದೆ, ಓ ಈ ವಿಶ್ವಾಸಿ ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ದುಃಖ ಸಂತೋಷದಲ್ಲಿ ಇರ್ಬೋದೆಂಬುದಾಗಿ ದೇವರಿಗೆ ಅರ್ಥ ಆಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸ್ತಾನೆ. ಇಲ್ಲಿ ಒಂದು ಉತ್ತೇಜನ ಇದೆ ನಮಗೆ 28ರಲ್ಲಿ. ಏನದು? verse 28, we have an encouragement. What is that encouragement? Verse 28 says, we know that all things work together for good in everything. No exemption. Everything. God works for good. ಇದೇ ನಮಗಿರುವಂಥ ಉತ್ತೇಜನ. 28ರಲ್ಲಿ ಒಂದು ಉತ್ತೇಜನ ಏನಂದರೆ, ನಮ್ಮ ಹಿತಕ್ಕಾಗಿಯೇ, ನಮ್ಮ ಒಳ್ಳೆಯದಕ್ಕಾಗಿಯೇ ಎಲ್ಲ ಕಾರ್ಯಗಳು, ಅಂದರೆ ಒಂದು ಬಿಡದೆ ಎಲ್ಲ ಕಾರ್ಯಗಳು ಅನುಕೂಲ ಆಗುತ್ತದೆ ಎಂಬುದಾಗಿ. ಈಗ 28ನೇ ವಚನ ಸ್ವಲ್ಪ ನೋಡೋಣ. ಲೆಟ್ ಅಸ್ ಲುಕ್ ಅಟ್ verse 28. Verse 28 begins with, and we know. And we know. Paul has mentioned this earlier.
certain things that we know. In the same book he mentions earlier. For instance, in the same chapter, verse 22, he says, "For we know what? That the whole creation is groaning." We know, he says, verse 22. By using the word "we know," Paul here is expressing faith in God. God, we know it. You have revealed it to us. 28ರಲ್ಲಿ ಏನು ಹೇಳ್ತಾನೆ ಪೌಲನು? ನಮಗೆ ಗೊತ್ತದೆ, ಅಂದರೆ ನಮಗೆ ತಿಳಿದಿದೆ, ಇದು ಪರಿಚಯ ಇದೆ ನಮಗೆ. ಏನು? ಏನೇನು ಹೇಳ್ತಾ ಇದ್ದಾನೆ ಅದೆಲ್ಲ ನಮ್ಗೆ ಗೊತ್ತು, ಅನುಭವ ಆಗಿದೆ. ಇಷ್ಟು ಮಾತ್ರ ಅಲ್ಲ, 22 ವಚನದಲ್ಲಿ ಸಹ ಆತನ ಏನು ಹೇಳ್ತಾನೆ? ನಾವು ಬಲ್ಲೆವು. ಏನು ಬಲ್ಲೆವು? ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುವುದೆಂದು ನಾವು ಗೊತ್ತದೆ, ನಮಗೆ ತಿಳಿದಿದೆ, ನಾವು ಬಲ್ಲೆವು ಎಂಬುದಾಗಿ ಅಂದಾಗ, ನಾವು ದೇವರನ್ನು ಬಲ್ಲೆವೆಂಬುದಾಗಿ ಹೇಳುವಾಗ ಆತನಲ್ಲಿರುವ ನಮಗೆ ಆಳವಾದ ನಂಬಿಕೆ ಅದು ನಮಗೆ ವ್ಯಕ್ತ ಆಗ್ತದೆ. ವೆನ್ ವಿ ಸೇ ವಿ ನೋ, it reveals to us the deep faith that we have reposed in God. Paul's experience here is that the presence of God, active presence of God, changes all evil and adverse situations so that they become a source of good for us, a source of useful advantage for us. What is the meaning? In other words, God is intermingling in all things with us. When he says all things, it's a very sweeping statement. Not one thing or the other. In all things, not just when we are in the church worshiping God, not just when we are reading the Bible, but we are in the marketplace, in our workplace, when we are going and coming outside. God intermingles with us in all things, everywhere. And should we allow him to work? If we do, he works all things for good. That's the encouragement that we have here. ಪೌಲನ ಅನುಭವ 28ನೇ ವಾಕ್ಯದಲ್ಲಿ ಏನಂದರೆ, ಎಲ್ಲ ಹಾನಿಕರವಾದ, ಎಲ್ಲ ತೊಂದರೆ, ಇಕ್ಕಟ್ಟುಗಳ, ಪ್ರತಿಕೂಲವಾದ ಪರಿಸ್ಥಿತಿಗಳಲ್ಲಿ ದೇವರ ಪ್ರಸನ್ನತೆ ಇರುವ ಕಾರಣವೇ ಅದನ್ನು ಪರಿವರ್ತನೆ, ಬದಲಾವಣೆ ಮಾಡಲಿಕ್ಕೆ ಆತನಿಗೆ ಶಕ್ತಿ ಉಂಟು. ಹೀಗಾಗಿ ಎಲ್ಲ ಪ್ರತಿಕೂಲಗಳು, ಎಲ್ಲ ಹಾನಿಕರವಾದ ಪರಿಸ್ಥಿತಿಗಳು ದೇವರ ಪ್ರಸನ್ನತೆಯಿಂದ ಅನುಕೂಲ ಆಗ್ತದೆ. ಹೇಗೆಂದರೆ ನಾವೊಬ್ಬರೇ ಇರೋದಲ್ಲ. ನಾವು ಇರುವಂಥದ್ದು ಎಲ್ಲಿ? ನಾವು ಎಲ್ಲಿದ್ದೇವೋ ಅಲ್ಲಿ ದೇವರು ಪರಸ್ಪರ ನಮ್ಮೊಟ್ಟಿಗೆ ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸಮಯಗಳಲ್ಲಿ, ಎಲ್ಲ ವಿಧಾನಗಳಲ್ಲಿ ದೇವರು ನಮ್ಮೊಂದಿಗೆ ಇರ್ತಾನೆ, ಮಿಶ್ರ ಆಗ್ತಾನೆ. ದೇವರು ನಮ್ಮೊಂದಿಗಿದ್ದು ಮಿಶ್ರ ಆದರೆ ಎಲ್ಲ ಕಾರ್ಯಗಳು ಅನುಕೂಲ ಆಗ್ತವೆ. ಎವ್ರಿಥಿಂಗ್ ಈಸ್ ನಾಟ್ ಗುಡ್ ಇನ್ ದಿಸ್ ವರ್ಲ್ಡ್, ಸರ್ಟನ್ಲಿ ನಾಟ್. ಬಟ್ ಗಾಡ್ ವರ್ಕ್ಸ್ ಎವ್ರಿಥಿಂಗ್ ಫಾರ್ ಗುಡ್ ಬಿಕಾಸ್ ಹೀ ಈಸ್ ಪ್ರೆಸೆಂಟ್ ವಿತ್ ಅಸ್. ನಮಗಾಗುವ ಎಲ್ಲ ವಿಷಯಗಳು ಒಳ್ಳೆಯದೇ ಅಲ್ಲ, ಆದರೆ ದೇವರು ನಮ್ಮೊಂದಿಗೆ ಮಿಶ್ರವಾಗಿ ಪರಸ್ಪರ ಕೆಲಸ ಮಾಡುವುದರಿಂದ ಅವನ್ನು ಅನುಕೂಲ ಆತನು ಮಾಡ್ತಾನೆ. We know when he says, begins verse 28, it is an expression of faith in God. We know, I know. What is it? A very deep faith. A faith which is anchored and grounded in God alone. Very strong statement.
faith in God. In your own life, you may have experienced many situations where you thought it was all gone, hopeless. And suddenly you found that things worked out well for you. How did it happen? God worked out all these things. And what was going to be a disappointment became a great blessing for you. How? God worked it. That's our faith. ನಾವು ಬಲ್ಲೆವು, ನಮಗೆ ತಿಳಿದದೆ, ಗೊತ್ತದೆ ಎಂಬುದಾಗಿ ಹೇಳುವಂಥದ್ದು ಒಂದು ನಂಬಿಕೆಯ ವಾಕ್ಯ, ಅನುಭವ. ಎಂಥ ನಂಬಿಕೆ? ಸಾಧಾರಣ ಅಲ್ಲ, ಸ್ಥಿರವಾದ ನಂಬಿಕೆ, ಆಳವಾದ ನಂಬಿಕೆ, ಗಾಢವಾದ ನಂಬಿಕೆಯ ಒಂದು ಪ್ರದರ್ಶನ. ನಮಗೆ ಗೊತ್ತದೆ. ಏನು ಗೊತ್ತದೆ? ಎಲ್ಲ ಪ್ರತಿಕೂಲಗಳ ಸಮಯದಲ್ಲಿ ನಿಮ್ಮ ಬಾಳಿನಲ್ಲಿ ನೆನಪು ಮಾಡಿಕೊಳ್ಳ್ರಿ, ನಿಮ್ಮ ಜೀವನದಲ್ಲಿ ತೊಂದರೆ ಇಕ್ಕಟ್ಟಿನಲ್ಲಿ ಕಲ್ಲೋಲದ ಸಮಯಗಳಲ್ಲಿ ನೀವು ನನಗೆ ಯಾವ ನಿರೀಕ್ಷೆ ಇಲ್ಲ ಅಂತ ಹೇಳುವಾಗ ದೇವರು ಬರ್ತಾರೆ, ಬಂದು ಮಿಶ್ರರಾಗಿ ನಮ್ಮ ಜೊತೆ ಇರುವುದರಿಂದ ಅದನ್ನು ನಮ್ಮ ಅನುಕೂಲಕ್ಕಾಗಿ ಅವರು ರೂಪಾಂತರ ಮಾಡ್ತಾರೆ, ಬದಲಾಯಿಸ್ತಾರೆ. ಅದೇ ನಂಬಿಕೆ. ಯಾರು ಮಾಡಿದ್ದು? ಇದೆಲ್ಲ ದೇವರೇ, ಆತನ ಪ್ರಸನ್ನತೆಯೇ. ಈ ಒಂದು ಪಾಠವನ್ನು ಪೌಲನು ತನ್ನ ವೈಯಕ್ತಿಕ ಜೀವನದ ಅನುಭವಗಳಿಂದಲೇ ಮಾಡುತ್ತಿದ್ದಿದ್ದು. ಎಂಥ ಅನುಭವಗಳು ಆತನಿಗಾದವು! Paul had verified all what he is saying through his experience in his life. Verse 28, all things work together. He had gone through, and presence of God had transformed and verified. Verse 28. Therefore he speaks with authority. ಪೌಲನಿಗೆ ಈ ವಿಷಯ ಯಾವುದೋ 28ನೇ ವಾಕ್ಯದಲ್ಲಿ ಎಲ್ಲ ವಿಷಯಗಳು ನಮ್ಮ ಅನುಕೂಲಕ್ಕಾಗಿ ಆಗ್ತವೆ ಎಂದು ನಮಗೆ ಗೊತ್ತಿದೆ. ಎಲ್ಲ ಕಾರ್ಯಗಳು ಹೇಗೆ? ತನ್ನ ವೈಯಕ್ತಿಕ ಜೀವಮಾನದಲ್ಲಿ ಅನುಭವವು ಆದದರಿಂದಲೇ. ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾದ್ರೆ, ಪರಿಶೀಲನೆ ಮಾಡಬೇಕಾದ್ರೆ, ಪೌಲನ ಆತ್ಮಿಕ ಜೀವನದಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಇದನ್ನು ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಪೌಲನದೇ. ಆತನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ ನೋಡೋಣ. ಅದರಲ್ಲಿ ಪೌಲನು ಹೇಗೆ ತನ್ನ ವೈಯಕ್ತಿಕ ಜೀವಮಾನದಿಂದ ಆದ ಅನುಭವಗಳಿಂದ ಆತನು ಎಲ್ಲ ಕಾರ್ಯಗಳು ನಮಗೆ ಅನುಕೂಲ ಆಗ್ತದೆ ಎಂಬುದಾಗಿ ಹೇಳುವಂಥದ್ದು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ ಓದ್ತೇನೆ. ಲೆಟ್ ಅಸ್ ಗೋ ಟು ಪರ್ಸನಲ್ ಎಕ್ಸಾಂಪಲ್ ಆಫ್ ಪಾಲ್, who has verified Romans 8:28, and when he writes to the Corinthian church in the second letter, 11th chapter, let me read beginning from verse 23. Are they servants of God? I am a better one. I am talking like a madman, with far greater labors, far more imprisonments, with countless beatings, and often near death. 5 times I have received at the hands of the Jews 40 lashes less one. 3 times I was beaten with rods. Once I was stoned. 3 times I was shipwrecked. A night and a day I was adrift at sea, on frequent journeys, in danger from rivers, danger from robbers, danger from my own people, danger from Gentiles, danger in the city, danger in the wilderness, danger at sea, danger from false brothers, in toil and hardship, through many sleepless nights, in hunger and thirst, often without food, and in cold exposure. Paul's example. Paul, how can you say all things work together for good? All these things that we have read, impossible. You and I have never gone through such situations in our lives. Paul says, I have verified all this. Personal testimony is that God works
all things for good. How does he begin? We know, I know. What a faith, what a faith. ಪೌಲನ ವೈಯಕ್ತಿಕ ಜೀವಮಾನದಲ್ಲಿ ಇವನ್ನು ಪರಿಶೀಲನೆ ಮಾಡಿದ್ದಾನೆ. ಓದಿದರೆ ನಮಗೆ ಹೆದರಿಕೆ ಆಗ್ತದೆ. ಓದ್ತೇನೆ ನೋಡಿ. ಆತನು ಕೊರಿಂಥದವರಿಗೆ ಬರುವ 2ನೇ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ, ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಓಡಹೋಯಿತು. 1 ರಾತ್ರಿ 1 ಹಗಲು ನಾನು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ವೈಯಕ್ತಿಕ ಜೀವನದ ಪರಿಶೀಲನೆ ಮಾಡಿ ನನಗೆ ತಿಳಿದದೆ, ನನಗೆ ಗೊತ್ತು ಎಲ್ಲ ಕಾರ್ಯಗಳು, ಇವೆಲ್ಲ ಕಾರ್ಯಗಳು ಪೌಲನೇ. ಹೇಗೆ ಹೇಳ್ತೀಯ? ಅನುಕೂಲ ಆಗ್ತದೆ. ನನಗೆ ಗೊತ್ತು. ವೈಯಕ್ತಿಕ ಅನುಭವ ಬಹಳ ಕಷ್ಟ. ಹೌ ಡಸ್ ದಿಸ್ ಹ್ಯಾಪನ್? ಡಸ್ ದಿಸ್ ಹ್ಯಾಪನ್ ಟು ಎವ್ರಿಬಡಿ? ಬಿಕಾಸ್ ಇಟ್ಸ್ ರಿಟನ್ ಇನ್ ದ ವರ್ಡ್ ಆಫ್ ಗಾಡ್, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಅಸ್? ನೋ ನೋ ನೋ. ಸಮಟೈಮ್ಸ್ ಯು ಹ್ಯಾವ್ ಟು ವೆರಿಫೈ ದ ವರ್ಡ್ ಆಫ್ ಗಾಡ್. ಟು whom does it happen? Paul clarifies what he is saying. He says, and we know that for those who love God. For everybody? No. For those who love God. First of all, it happens to those who love God. Secondly, those who love God and those who are called according to His purpose. 2 conditions. You must love God. You must be called by God. ಇದು ಯಾರಿಗಾಗ್ತದೆ? ಎಲ್ಲರಿಗಾಗ್ತದ? ನಮಗೆ ಗೊತ್ತು ಎಂಬುದಾಗಿ ಪೌಲನು ಹೇಳುವಾಗ ಎಲ್ಲ ಕಾರ್ಯಗಳು ಅನುಕೂಲ. ನಿಮಗೆ, ನನಗೆ 2 ಷರತ್ತುಗಳಿದೆ, 2 ಅಗತ್ಯತೆಗಳಿದೆ. ಮೊದಲನೇದಾಗಿ ಏನು ಹೇಳ್ತಾನೆ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರು. ಆತನನ್ನು ಪ್ರೀತಿಸಬೇಕು, ಆತನಿಂದ ಕರೆಯಲ್ಪಟ್ಟಿರಬೇಕು. ಎಲ್ಲರಿಗೂ ಅಲ್ಲ. ಬಹಳ ಕಠಿಣವಾದ ಅಗತ್ಯತೆಗಳು. ಪೌಲನಿಗೆ ಸಮ್ಮತಿ ಕೊಡ್ತೀರಾ ನೀವು? ಆತನು ಹೇಳಿದ್ದೆಲ್ಲ ಹೇಗಾಯಿತು ಎಂಬುದಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಓದಿದ್ದೇವಲ್ಲ. ಎಲ್ಲ ವಿಷಯಗಳು ಅನುಕೂಲ ಆಗ್ತದೆ. ಹೇಳಲಿಕ್ಕಾಗ್ತದ ನಾವು? ಯಾಕೆ? ಪೌಲನು ದೇವರನ್ನು ಪ್ರೀತಿ ಮಾಡಿದ, ದೇವರಿಂದ ಕರೆಯಲ್ಪಟ್ಟಿದ್ದ. ಈ ಕಾರಣದಿಂದ ಆತನಿಗೆ ಇದೆಲ್ಲ ಒಳ್ಳೆಯದಾಯಿತು. ಕ್ಯಾನ್ ವಿ ಸೇ ದಿಸ್ with Paul? Yes, I agree. True. In the constitution of this world, there is nothing to say that everything will work out for our good, our satisfaction. From our experience, we know that nothing works out good for us in this world. Sometimes we think, what a world we are in. That is the constitution of the world. In this situation, in the constitution of the world, God mixes with us. He walks with us. He talks to us. He is with us and He says, I will transform all these things. You love me. Make sure I have called you. These are the 2 conditions. Not for everybody. ಈ ಪ್ರಪಂಚದ ಸಂವಿಧಾನದಲ್ಲಿ ನಮಗೆಲ್ಲ ಒಳ್ಳೆಯದಾಗ್ತದೆ ಜನರಿಗೆ. ಯಾರಿಗೆ? ಪ್ರತ್ಯೇಕವಾಗಿ ಒಳ್ಳೆಯವರಿಗೆ.
ಎಲ್ಲ ಒಳ್ಳೆಯದಾಗ್ತದೆ. ಖಂಡಿತ ಆಗೋದಿಲ್ಲ. ನಮಗೆ ಅನುಭವ ಆಗಿದೆ. ಈ ಪ್ರಪಂಚದಲ್ಲಿ ಯಾವುದೂ ಒಳ್ಳೆಯದಲ್ಲ, ಒಳ್ಳೆಯವರಿಗೂ ಕೆಟ್ಟದ್ದಾಗ್ತದೆ. ಉತ್ತರ ಏನು? ಪೌಲನು ಹೇಳ್ತಾನೆ, ಈ ಒಂದು ಕೆಟ್ಟ ಪರಿಸರದಲ್ಲಿ ದೇವರು ನಮ್ಮೊಂದಿಗೆ ಮಿಶ್ರನಾಗ್ತಾನೆ, ನಮ್ಮ ಜೊತೆಯಲ್ಲಿರ್ತಾನೆ, ನಮ್ಮ ಜೊತೆಯಲ್ಲಿ ನಡೀತಾನೆ, ನಮ್ಮ ಜೊತೆಯಲ್ಲಿ ಬರ್ತಾನೆ, ಕೂತ್ಕೊಳ್ತಾನೆ. ಮಿಶ್ರ ಆಗುವುದರಿಂದ ಎಲ್ಲ ಪರಿಸರದಲ್ಲಿ ಎಂಥದ್ದೇ ಸ್ಥಿತಿಯಲ್ಲಿ ಅದನ್ನು ಪರಿವರ್ತನೆ ಮಾಡ್ತಾನೆ, ಬದಲಾಯಿಸ್ತಾನೆ, ರೂಪಾಂತರ ಮಾಡ್ತಾನೆ. ನಮ್ಮ ಎಲ್ಲ ಪ್ರಯಾಸಗಳಲ್ಲಿ, ಹೋರಾಟಗಳಲ್ಲಿ ದೇವರು ಮಿಶ್ರ ಆಗ್ತಾನೆ. Does this happen to everybody? I have already said no. This only happens to those who love God and who are called by God. ಅಗತ್ಯತೆ ಮುಖ್ಯ. ದೇವರನ್ನು ಪ್ರೀತಿಸುವುದು ಅಂದರೇನು? ವಾಟ್ ಈಸ್ ಇಟ್ ಟು ಲವ್ ಗಾಡ್? ವಾಟ್ ಈಸ್ ಇಟ್ ಟು ಲವ್ ಗಾಡ್? ಡಿಯರ್ ಫ್ರೆಂಡ್ಸ್, to have a new relationship with Jesus Christ through God. Through Jesus Christ to God. Are you a believer? Do you have this new relationship with Jesus Christ? Do you love God? Come to this new relationship. How? How do I come? John 1:12 says, as many as received him, to them gave he power to become the children of God. Become a child of God. Receive Jesus Christ. New relationship only gives us the ability to love God. We can call our Father God. We are your children. Father, we are your children. Have this new relationship and love God. ದೇವರನ್ನು ಪ್ರೀತಿಸುವುದಂದರೆ ಏನು? ಹೊಸ ಸಂಬಂಧತೆ. ಹೇಗೆ? ಯೇಸು ಕ್ರಿಸ್ತನ ಮೂಲಕ. ಯೋಹಾನ 1:12 ಓದ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ನೀವು ದೇವರ ಮಕ್ಕಳ ಅಂಗೀಕರಿಸಿದ್ದೀರಾ? ದೇವರನ್ನು ತಂದೆಯೇ ಅಪ್ಪ ಎಂದು ಕೂಗಲಿಕ್ಕೆ ಆಗ್ತದ, ಪ್ರಾರ್ಥಿಸಲಿಕ್ಕೆ ಆಗ್ತದ? ಹೊಸ ಸಂಬಂಧತೆ. ಮತ್ತು ಎರಡನೇದಾಗಿ, those who are called. The gospel says many are, Jesus said, many are invited but few are chosen. How? You must make an effort, you must obey, you must choose. Your choice is to accept the call. Everybody is invited. God so loved the world, the whole world is invited. But how many are choosing the call of God? Have you chosen? Have you made a choice? Yes, I will follow you. I hear your call. ಕರೆಯಲ್ಪಟ್ಟವರು ಯಾರು? ಎಲ್ಲರಿಗೂ ಆಹ್ವಾನ ಇದೆ. ಸುವಾರ್ತೆಯಲ್ಲಿ ಸ್ವಾಮಿ ಹೇಳಿದೆ, ಆದರೆ ಕರೆಯಲ್ಪಟ್ಟವರು ಬಹಳ ಕಡಿಮೆ. ಎಲ್ಲರಿಗೂ ಆಹ್ವಾನ. ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟ ಎಲ್ಲರನ್ನು ಕರೀತಾನೆ, ಆದರೆ ಕೆಲವರು ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾರೆ. ಆಹ್ವಾನವನ್ನು ಸ್ವೀಕಾರ ಮಾಡಿದವರೇ ಕರೆಯಲ್ಪಟ್ಟವರು. ಮುಕ್ತಾಯ, ಕನ್ಕ್ಲೂಷನ್. ಹ್ಯಾವ್ ಯು ಗಾಟ್ ದಿಸ್ ರಿಲೇಷನ್ಶಿಪ್ ವಿತ್ ಜೀಸಸ್ ಕ್ರೈಸ್ಟ್? ಡು ಯು ಲವ್ ಹಿಮ್? ಆರ್ ಯು ಕಾಲ್ಡ್? ಯು ಆರ್ ಶ್ಯೂರ್? ಮುಕ್ತಾಯದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಸಂಬಂಧತೆ ಇರುವುದರ ಮೂಲಕ ದೇವರನ್ನು ಪ್ರೀತಿ ಮಾಡ್ತೇವೆ. ಆತನಿಗೆ ನೀವು ಸಂಬಂಧತೆ ಏರ್ಪಾಡು ಮಾಡಿಕೊಂಡಿದ್ದೀರಾ? ಅಂಗೀಕಾರ ಮಾಡಿದ್ದೀರಾ? ಎಲ್ಲರಿಗೂ ಆಹ್ವಾನ. ನಿಮ್ಮ ತೀರ್ಮಾನ, ನಾನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತೇನೆ ಎಂದು ಮಾಡಿದ್ದೀರಾ? ಆಗಲೇ ರೋಮಾಪುರದವರಿಗೆ ಪತ್ರಿಕೆ 8:28 ಎಲ್ಲ ಕಾರ್ಯಗಳು ನಮಗೆ ಅನುಕೂಲ ಆಗ್ತದೆ. ಕಷ್ಟ ಇದೆ. ಇಟ್ಸ್ ನಾಟ್ ಈಸಿ. What Paul has gone through when he says, we know that all things work together for good. Because he loved God, was called by God. ದೇವರನ್ನು ಪ್ರೀತಿಸೋಣ, ದೇವರ ಕರೆಯನ್ನು ಅಂಗೀಕರಿಸಲಿಕ್ಕೆ ಒಂದು ಆಯ್ಕೆ ಮಾಡೋಣ. ಆಗ ಎಲ್ಲ ಕಾರ್ಯಗಳು ನಮಗೆ ಆತನ ಅನುಕೂಲ ಮಾಡಿಕೊಡ್ತಾನೆ. ಪ್ರಾರ್ಥನೆ. ಆಲ್ ಥಿಂಗ್ಸ್ ವರ್ಕ್ ಟುಗೆದರ್. ಎಲ್ಲ ಕಾರ್ಯಗಳು ಅನುಕೂಲ ಆಗ್ತವೆ. ಪೌಲನು ಹೇಳಿದ, ಅವನಿಗಾದ ಅನುಭವ ನಮಗಾಗಲಿಲ್ಲ. ದ ಎಕ್ಸ್ಪೀರಿಯನ್ಸ್ ದಟ್ ಪಾಲ್ ವೆಂಟ್ ಥ್ರೂ, ದಟ್ ವಿ ಜಸ್ಟ್ ರೆಡ್, ವಿ ಹ್ಯಾವ್ ನಾಟ್ ಗಾನ್ ಥ್ರೂ, ಬಟ್ ಹಿ ಸೇಸ್ ಇಟ್ ವಿಲ್ ವರ್ಕ್ ಔಟ್ ಗುಡ್. ಆತನಿಗೆ ಅನುಭವ ಆದದ್ದರಿಂದಲೇ ಆತನು ಹೇಳಿದ್ದು ಇವೆಲ್ಲವುಗಳಲ್ಲಿ ದೇವರು ಅನುಕೂಲ ಮಾಡ್ತಾನೆಂಬುದಾಗಿ. ಎಂಥ ನಂಬಿಕೆ! ಕೊಡು ಸ್ವಾಮಿ ನಮಗೆ. ನಿನ್ನನ್ನು ಪ್ರೀತಿಸ್ತೇವೆ, ನಿನ್ನನ್ನು ಅಂಗೀಕರಿಸಿದ್ದೇವೆ, ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು. ಎಲ್ಲರಿಗೂ ಆಹ್ವಾನವಿದೆ, ಆದರೆ ನಾವು ನಿನ್ನ ಹಿಂದೆ ಬರ್ತೇವೆಂಬ ತೀರ್ಮಾನ ಆಯ್ಕೆ ಮಾಡಿದ್ದೇವೆ. ನಮಗೆ ಈ ಆಶ್ವಾಸನೆ ಕೊಡು.
ನಮಗಾಗುವ ಎಲ್ಲ ಪ್ರತಿಕೂಲಗಳಲ್ಲಿ ನೀನೇ ಅನುಕೂಲ ಮಾಡಿ ನಮ್ಮನ್ನು ನಡೆಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಇನ್ ಆಲ್ ದಿ ಅಡ್ವರ್ಸಿಟೀಸ್ ಯು ಆರ್ ಇಂಟರ್ಮಿಂಗ್ಲಿಂಗ್ ವಿತ್ ಅಸ್, ಓ ಗಾಡ್. ಗಿವ್ ಅಸ್ ದ ಗ್ರೇಸ್ ಟು ಸೇ, ವಿ ನೋ all things work together. We give you thanks. In Jesus' precious name we pray. Amen. My hope is built on nothing less than Jesus, Lord and righteousness. I dare not trust the sweetest frame, but wholly lean on Jesus' name. On Christ the solid rock I stand, all other ground is sinking sand, all other ground is sinking sand. When darkness seems to hide His face, I rest on His unchanging grace. In every high and stormy gale, my anchor holds within the veil. On Christ the solid rock I stand, all other ground is sinking sand, all other ground is sinking sand. When He shall come with trumpet sound, oh may I then in Him be found, rest in His righteousness alone, faultless to stand before the throne. On Christ the solid rock I stand, all other ground is sinking sand, all other ground is sinking